ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ, ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಬುಧವಾರ ಅಂದರೆ ಎಷ್ಟೋ ಜನ ಕಾದ್ಕೊಂಡಿರ್ತಾರೆ ಸ್ನೇಹಿತರೆ. ಬುಧವಾರಕ್ಕೆ ಗಣಪತಿಯನ್ನು ನಾವು ಪೂಜಿಸುವಂಥ, ಗಣಪತಿಯನ್ನು ಆರಾಧಿಸುವಂಥ ವಿಶೇಷವಾದ ಶಕ್ತಿದಾಯಕವಾದ ದಿನ ಅಂತ ಹೇಳ್ತೀವಿ. ಈ ದಿನಕ್ಕೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ನಮ್ಮ ಕೆಲಸ ಕಾರ್ಯಗಳಲ್ಲಿ, ನಮ್ಮ ಜೀವನದಲ್ಲಿ ಎಲ್ಲವೂ ನಿರ್ವಿಘ್ನವಾಗಿ ಸಾಗಬೇಕು. ನಮ್ಮ ಮನೆಯಲ್ಲಿ ಏನೇ ಕೆಲಸಗಳಿದ್ರೂ ಕೂಡ ವಿಘ್ನ ವಿನಾಶ ಆಗಬೇಕು. ಅದನ್ನು ಕೇಳ್ಕೊಳ್ಳೋದಕ್ಕೆ ವಿಘ್ನೇಶ್ವರನ ದಿನ ಅಂತ ಹೇಳ್ತೀವಿ. ಅದಕ್ಕೆ ಈ ಪರಿಹಾರಗಳನ್ನು ಹಾಗೂ ಮುಖ್ಯವಾಗಿ ನೆನಪಿಟ್ಕೊಂಡು ಬುಧವಾರ ಈ ರೀತಿಯ ಬದಲಾವಣೆಗಳನ್ನು ನಾವು ಮಾಡಿಕೊಂಡಾಗ, ಹೆಸರು ಕಾಳು ಪ್ರತಿಯೊಬ್ಬರಿಗೂ ಗೊತ್ತು. ಬುಧನ ಒಂದು ನಾವು ಆ ಸಂಕೇತ ಅಂತ ಹೇಳ್ತೀವಿ. ಹೆಸರು ಕಾಳನ್ನು ಮುಖ್ಯವಾಗಿ ನೆನೆಸಿಬಿಟ್ಟಿದ್ದೆ ಪಕ್ಷಿಗಳು ಅಥವಾ ಹಸುಗಳು ಯಾವುದಕ್ಕಾದರೂ ಕೂಡ ತಿನ್ನಿಸಬಹುದು. ಸಕಲ ಜೀವರಾಶಿಗಳಲ್ಲೂ ಕೂಡ ಕೆಲವು ನಾವು ಈ ರೀತಿಯ ಪರಿಹಾರಗಳನ್ನು ಮಾಡಿಕೊಂಡಾಗ ಪ್ರಕೃತಿಯಲ್ಲೂ ಕೂಡ ಈ ರೀತಿಯ ಶಕ್ತಿದಾಯಕವಾದ ಒಂದು ಸಮಯ ಅನ್ನುವಂಥದ್ದು ಬರುತ್ತೆ. ಅದಕ್ಕೆ ಈ ರೀತಿ ನೀವು ಹೆಸರು ಕಾಳಿನಿಂದ ಮಾಡ್ಕೊಳ್ಳಿ. ಮಂಗಳವಾರ ನೈಟೇ ನೆನೆಸಿಬಿಟ್ಟಿದೆ. ಯಾವುದೇ ರೀತಿಯಾದಂಥ ಪೂಜೆ ಪರಿಹಾರ ಅಲ್ಲ. ಈ ರೀತಿ ಮಾಡಿಕೊಂಡಾಗ ಇಷ್ಟಾರ್ಥಗಳು, ದೊಡ್ಡ ದೊಡ್ಡ ಕಾರ್ಯಗಳು ಕೂಡ ನಡೆಯುತ್ತೆ. ಅದನ್ನು ನೆನಪಿಟ್ಕೊಂಡು ಮಾಡ್ಕೊಳ್ಳಿ. ಅರಿಶಿಣದ ನೀರು, ಸಾಧಾರಣವಾಗಿ ಬರೀ ಅರಿಶಿಣ ನೀರು ಈ ಥರ ನಾವು ಅಂದ್ಕೊಳ್ಳೋದಕ್ಕೆ ಹೋಗ್ತೀವಿ. ಅದು ಆ ಥರ ಇಲ್ಲ ಸ್ನೇಹಿತರೆ. ಅರಿಶಿಣದ ನೀರು ನಮ್ಮ ಸುತ್ತಮುತ್ತ ಇರುವಂಥದ್ದನ್ನು, ತುಂಬ ನೆಗೆಟಿವ್ ಎನರ್ಜಿಯನ್ನು ಅಬ್ಸರ್ವ್ ಮಾಡಿಕೊಂಡು ನಮ್ಮ ಕಷ್ಟ ಕಾರ್ಪಣ್ಯಗಳನ್ನು, ಮನೆಯಲ್ಲಿ ಬಡತನ ದರಿದ್ರವನ್ನು, ಮುಖ್ಯವಾಗಿ ಹೆಣ್ಣು ಮಕ್ಕಳ ಕಣ್ಣೀರನ್ನು ಒರೆಸುವಂಥ ಪರಿಹಾರ ಅಂತ ಹೇಳಬಹುದು. ಎಷ್ಟೋ ಜನಕ್ಕೆ ಯಾವ ಕಡೆ ಕೂಡ ಕಷ್ಟನೇ. ತವ್ರ ಮನೆ ಕಡೆ ನೋಡಿದ್ರು, ಗಂಡನ ಮನೆ ಕಡೆ ನೋಡಿದ್ರು ಯಾರೂ ಸಹಾಯ ಮಾಡೋದಿಲ್ಲ. ಚುಚ್ಚು ಮಾತುಗಳು, ನಾವೇ ಮೇಲೆ ಬರಬೇಕು, ನಾವೇ ದುಡ್ಡು ಕಾಸನ್ನ ಸರಿ ಮಾಡಿಕೊಳ್ಬೇಕು, ನಮ್ಮ ಜೀವನ ಎಷ್ಟು ಕಷ್ಟ ಇದೆ, ಅದರಲ್ಲೂ ನಾವೇ ದುಡಿಬೇಕು, ಆದಾಯ ಹೆಚ್ಚಾದರೆ ಸಾಕು, ನಮ್ಮ ಮನೆಯಲ್ಲಿ ಸಮಸ್ಯೆಗಳು ತುಂಬ ಇದೆ, ಮಕ್ಕಳು ನಮ್ಮ ಮಾತು ಚೆನ್ನಾಗಿ ಕೇಳಿ ಅವರು ಕೂಡ ಬುದ್ಧಿವಂತರಾಗಿ ವಿದ್ಯಾವಂತರಾಗಿ ಅವರ ಜೀವನದಲ್ಲಿ ಅವ್ರ ಕಾಲ ಮೇಲೆ ಅವರು ನಿಂತ್ಕೊಳ್ಬೇಕು ಅಂತ ಪೇರೆಂಟ್ಸ್ಗೆ ತುಂಬ ಆಸೆ ಇರುತ್ತೆ. ಅಂತಹವರು ಈ ಪರಿಹಾರವನ್ನು ಮಾಡಿಕೊಳ್ಳಿ. ನಮ್ಮ ಮನೆಯಲ್ಲಿ ಇರುವಂಥ ನಕಾರಾತ್ಮಕ ಶಕ್ತಿಯನ್ನು ಹೋಗಲಾಡಿಸೋದಕ್ಕೆ ಸಹಾಯವನ್ನು ಮಾಡುತ್ತೆ. ಗಾಜಿನ ಲೋಟವನ್ನು ತಗೊಂಡು 1 ಸ್ಪೂನಷ್ಟು ಇದರಲ್ಲಿ ಅರಿಶಿಣವನ್ನು ನಾವು ಹಾಕಬೇಕಾಗುತ್ತೆ. ಅರಿಶಿಣ ನೀವು ಪೂಜೆಗೆ ಬಳಸುವಂಥದ್ದನ್ನು ತಗೊಳ್ಳಿ. ಗುರುಬಲವನ್ನು ಹೆಚ್ಚಿಸುವಂಥದ್ದು, ನಮ್ಮ ಜೀವನದಲ್ಲಿ ಬಂಗಾರ ತೆಗೆದುಕೊಳ್ಳುವಂಥ ಯೋಗ ಕೂಡಿ ಬರುತ್ತೆ. ಮದುವೆ ಸಮಾರಂಭಗಳು, ಶುಭ ಕಾರ್ಯಗಳು, ಪ್ರತಿ ಕೋರಿಕೆಗಳು ಕೂಡ ನೆರವೇರೋದಕ್ಕೆ, ನಮಗೆ ಮನೆ ಮಠ ಕಟ್ಕೊಳ್ಳೋದಕ್ಕೆ ಗುರುಬಲ ಮುಖ್ಯವಾಗಿ ಬೇಕು. ಅದಕ್ಕೆ ಅರಿಶಿಣವನ್ನು 1 ಸ್ಪೂನಷ್ಟು ನೀವು ಹಾಕಿ. ಲವಂಗ ಮೊಗ್ಗಿರುವಂಥದ್ದು ಪರಿಹಾರ ಶಾಸ್ತ್ರಗಳಲ್ಲೇ ಈ ಕೆಲಸ ಇವತ್ತಾಗುತ್ತೆ ನಮಗೆ ಅಂತಂದ್ಬಿಟ್ಟು ತುಂಬ ದಿನದಿಂದ ನಾವು ಆಸೆ ಪಟ್ಕೊಂಡಿರ್ತೀವಿ. ಅಂದರೆ ಒಂದು ಕೆಲಸಕ್ಕಾಗಿ ಪ್ರಯತ್ನ ಪಡ್ತಾ ಇರ್ತೀವಿ, ಆಗೋ ಥರನೇ ಇರುತ್ತೆ. ಒಳ್ಳೆ ರಿಸಲ್ಟ್ಗೋಸ್ಕರ ಎದುರು ನೋಡ್ತಾ ಇರ್ತೀವಿ, ಮತ್ತು ಅದು ಫ್ಲಾಪ್ ಆಗುತ್ತೆ. ಈ ಥರ ಪದೇ ಪದೇ ಆಗ್ತಾಯಿದ್ರೆ ಆ ಕೆಲಸಗಳು ಸರಾಗವಾಗಿ ಆಗಬೇಕು ಅನ್ನೋದಕ್ಕೆ ನಾವು ಇದನ್ನು ಲವಂಗವನ್ನು ಬಳಸ್ಕೊಳ್ಬೇಕು. ಲವಂಗ ಮೊಗ್ಗಿರುವಂಥದ್ದು ಒಂದು 5 ತಗೊಳ್ಳಿ ಅಥವಾ 3 ತಗೊಳ್ಬಹುದು. ನೀವು ಈ ಬೆಳ್ಳುಳ್ಳಿ ಎಸಳನ್ನು ತಗೊಳ್ಳಿ. ಬೆಳ್ಳುಳ್ಳಿ ಎಸಳು ಎಷ್ಟು ವರ್ಕ್ ಆಗುತ್ತೆ ಅಂದರೆ ಶತ್ರುಗಳು ಕೂಡ ಮಿತ್ರರಾಗ್ತಾರೆ ಸ್ನೇಹಿತರೆ. ಎಷ್ಟೋ ಜನ ನಮ್ಮ ಜೊತೆ ಬಾಯಿ ಮಾತಲ್ಲೇ ಬಿಟ್ಟಿರ್ತಾರೆ, ಮಾತಾಡೋದಿಲ್ಲ. ಅವರು ನಮ್ಮ ಜೀವನಕ್ಕೆ ಬಹಳ ಮುಖ್ಯ. ಆ ಪರ್ಸನ್ನು ಅಂತ ನಾವು ಯಾರನ್ನಾದರೂ ಅಂದುಕೊಂಡಿರ್ತೀವಿ. ಅವರು ನಮ್ಮ ಜೊತೆ ಸದಾಕಾಲ ಇರಬೇಕು ಅಂತ ಬಯಸ್ತಾ ಇರ್ತೀವಿ. ಅಂತಹವರಿಗೆ ಇದು ವರ್ಕ್ ಆಗುತ್ತೆ. ಹಾಗೂ ಶತ್ರುಗಳು ನಮಗೆ ಇವರು ಬೇಡವೇ ಬೇಡ,
ನಮ್ಮ ಜೀವನದಲ್ಲಿ ಕಷ್ಟ ಕೊಡ್ತಾ ಇದ್ದಾರೆ, ಇವರಿಂದ ತುಂಬ ನೋವು ಪಡ್ತಾ ಇದ್ದೀವಿ ಅನ್ನುವಂಥವ್ರಿಗೂ ಕೂಡ ಇದು ಸಹಾಯ ಮಾಡುತ್ತೆ. ಆದರೆ ನಾವು ನಿಸ್ವಾರ್ಥದಿಂದ ಇದನ್ನು ಕೇಳ್ಕೊಳ್ಬೇಕಾಗುತ್ತೆ. ಇನ್ನೊಬ್ಬರಿಗೆ ತೊಂದರೆ ಆಗಲಿ ಅಂತ ಕೇಳ್ಕೊಳ್ಬಾರ್ದು. ಈ ವಸ್ತುಗಳನ್ನು ಇದರಲ್ಲಿ ಹಾಕಿಬಿಟ್ಟು ನಮ್ಮ ಇಷ್ಟ ದೇವರು ಹಾಗೂ ಗಣಪತಿ ಯಾರನ್ನಾದರೂ ನೀವು ಪ್ರಾರ್ಥನೆ ಮಾಡ್ಕೊಳ್ಬಹುದು. ಓಂ ಗಂ ಗಣಪತಿಯೇ ನಮಃ ಈ ಮಂತ್ರವನ್ನು ಪಠಣೆ ಮಾಡ್ಕೊಳ್ಳಿ. ಕೆಲಸಗಳು ಸರಾಗವಾಗಿ ನಡೆಯುತ್ತೆ. ಇದನ್ನು ಸಂಕಲ್ಪ ಮಾಡಿಕೊಂಡು ಕೇಳಿಕೊಂಡು ನಿಮ್ಮ ಮನೆಯೆಲ್ಲ ಈ ಲೋಟವನ್ನು ಇಟ್ಕೊಂಡು ಓಡಾಡುವಾಗ ಪ್ರತಿ ಮೂಲೆಯಲ್ಲೂ ಕೂಡ ಆ ಒಂದು ಕತ್ತಲು ಅನ್ನುವಂಥದ್ದು ಇರುತ್ತೆ, ನೆಗೆಟಿವ್ ಎನರ್ಜಿ ಅನ್ನುವಂಥದ್ದು. ಅದನ್ನು ಅರಿಶಿಣದ ನೀರು ಅಬ್ಸರ್ವ್ ಮಾಡಿಕೊಳ್ಳುತ್ತೆ. ನಾವು ಕೇಳಿಕೊಂಡು ಸಂಕಲ್ಪ ಮಾಡಿರ್ತೀವಲ್ವ, ತದನಂತರ ಈ ಲೋಟವನ್ನು ಮನೆಯ ಹೊರಗಡೆ ತಗೊಂಡು ಬಂದು ನೀವು ದೃಷ್ಟಿ ಮಾಡ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ. ಅಂದರೆ ಕ್ಲಾಕ್ ವೈಸ್, ಆ್ಯಂಟಿ ಕ್ಲಾಕ್ ವೈಸ್ ನಿಮ್ಮ ಮನೆಯಲ್ಲಿ ಯಾವ ರೀತಿ ದೃಷ್ಟಿಯನ್ನು ತಗೊಳ್ತೀರೋ ಅದೇ ಥರನೇ ನೀವು ಇದನ್ನು ಮಾಡಿಕೊಳ್ಬಹುದು. ಹಾಗೆ ಏನಾಗುತ್ತೆ ಅಂದರೆ ನಮ್ಮ ಮನೆಯಲ್ಲಿ ಇರುವಂಥ ಅಲಕ್ಷ್ಮಿ, ದರಿದ್ರ, ಕಣ್ಣೀರು, ಬಾಧೆ ಇದು ಎಲ್ಲವೂ ಕೂಡ ಹೋಗುವಂಥ ಲಕ್ಷಣಗಳು ನಮಗೆ ಗೊತ್ತಾಗ್ಬಿಡುತ್ತೆ. ಆಗ ಇದನ್ನು ದೃಷ್ಟಿ ಮಾಡಿರ್ತೀರಿ, ಸೀದಾ ನಾವು ಇದನ್ನು ತಗೊಂಡೋಗಿ ಯಾರಾದರೂ ನಿಮ್ಮ ಹಿರಿಯರಿದ್ದರೂ ಕೂಡ ನೀವು ದೃಷ್ಟಿ ಮಾಡಿಸ್ಕೊಳ್ಬಹುದು. ಇಲ್ಲ ಅಂತ ಹೇಳಿದ್ರೆ ನಿಮಗೆ ನೀವೇ ನಿಮ್ಮ ಮನೆ ಮುಂದೆ ಕೂತ್ಕೊಂಡು ನಿಂತ್ಕೊಂಡು ದೃಷ್ಟಿಯನ್ನು ಮಾಡಿದಾಗ ನಮ್ಮ ಮನೆ ಒಳಗಡೆ ಇರುವಂಥದ್ದು, ಮನೆಯ ಅಕ್ಕಪಕ್ಕದಲ್ಲಿ ಇರುವಂಥದ್ದು ಪ್ರತಿಯೊಂದು ನರದೃಷ್ಟಿಯಿಂದ ಹಿಡಿದು ನಕಾರಾತ್ಮಕ ಶಕ್ತಿಗಳನ್ನು ಇದು ಅಬ್ಸರ್ವ್ ಮಾಡಿಕೊಳ್ಳುತ್ತೆ. ತದನಂತರ ಚರಂಡಿ ಹತ್ರ ಹೋಗಿ ಈ ನೀರನ್ನು ಚೆಲ್ಲಿಬಿಟ್ಟು ಆ ಲೋಟವನ್ನು ನಾವು ಮನೆಯ ಹೊರಗಡೆನೇ ತೊಳ್ಕೊಳ್ಬೇಕಾಗುತ್ತೆ. ತೊಳ್ಕೊಂಡು ಆಮೇಲೆ ಕೈ ಕಾಲು ಮುಖ ತೊಳ್ಕೊಂಡು ನಾವು ಮನೆ ಒಳಗಡೆ ಬರಬೇಕು. ಯಾರಾದರೂ ಮರೆತು ಕೂಡ ಈ ಪರಿಹಾರ ಮಾಡಿ ಮನೆ ಒಳಗಡೆ ಬರಬೇಡಿ. ನೀವು ಕೇಳ್ಕೊಂಡಿರ್ತೀರ ನಿಮ್ಮ ಮನೆಯಲ್ಲಿರುವಂಥ ಸಮಸ್ಯೆಗಳನ್ನು ಹೋಗಲಾಡಿಸೋದಕ್ಕೆ. ಮತ್ತು ನಾವು ಮರೆತು ಬಂದುಬಿಟ್ರೆ ಆ ನೆಗೆಟಿವ್ ಎನರ್ಜಿ ವಾಪಸ್ ನಮ್ಮ ಜೊತೆನೇ ಬರುತ್ತೆ. ನಾವು ಅದಕ್ಕೆ ಹೊರಗಡೆನೇ ಕೈ ಕಾಲು ಮುಖ ತೊಳ್ಕೊಂಡು ಲೋಟವನ್ನು ತೊಳ್ಕೊಂಡು ಬಂದರೆ ನಮ್ಮ ಎಲ್ಲ ಕೋರಿಕೆಗಳು ನೆರವೇರುತ್ತೆ. ಮಾಡ್ಕೊಂಡು ನೋಡಿ.